ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ, ಇವತ್ತು ಕೂಡ ಹಾಕುವಂಥ ಡಿಸೈನ್ ಬಂದು ತುಂಬ ಸಿಂಪಲ್ಲಾಗಿ ಬೇಗನೆ ಹಾಕೋಬೋದು. ಒಂದೇ ಒಂದು ಸ್ಟೆಪ್ಪಲ್ಲೇ ಹಾಕ್ತಾ ಇದ್ದೀನಿ. ಒಂದು ರೀತಿ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಈ ಸಿಂಪಲ್ಲಾಗಿ ಡಿಸೈನ್ನ ಹಾಕ್ತಾ ಇರೋದು. ಬೇರೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಸ್ವಲ್ಪ ಚೇಂಜ್ ಮಾಡಿ ಹಾಕಿ ಅಂತ ಹೇಳಿದರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸ್ಯಾರಿ ಕಲರು ರಾಣಿ ಪಿಂಕ್ ಇದೆ, ಫುಲ್ ಡಾರ್ಕ್ ರಾಣಿ ಪಿಂಕ್. ಇದಕ್ಕೆ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಪಲ್ಲು ಕಲರ್ ಬಂದು ಕುಚ್ಚುಕಟ್ಟೋಣ ಅಂತ ಹೇಳಿಬಿಟ್ಟು, ಸೊ ಗ್ರೀನ್ ಕಲರ್ ಇದೆ. ಹಾಗೆ ಮಣಿ ಕೂಡ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಉದ್ದ ಇರುವಂಥ ಸ್ವಲ್ಪ ಡ್ರಮ್ ಬೀಡ್ಸ್ ಥರ ಇದೆ. ಸೊ ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಇದೇ ಬೀಡ್ ತೊಗೋಬೇಕು ಅಂತ ಏನಿಲ್ಲ, ಬೀಡ್ಸ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೋಬೇಕು. ಸೊ ಒಂದು ಲಾಕ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕ್ಕೊಂಡು 4 ಚೈನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ 2, 3, 4. ಸೊ 4 ಚೈನ್ ಹಾಕಿದ ಮೇಲೆ ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು, ಪೂರ್ತಿ ಎಳಿತಾ ಲಾಕ್ ಬೇಡ, ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಲಾಕ್ ಹಾಕಿದ ಮೇಲೆ ಅದು ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ನಾವು ಡ್ರಮ್ ಬೀಡ್ಸ್ನ ತೊಗೊಂಡಿದ್ದೀವಲ್ವ, ಈ ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ರೀತಿ ಆ ಡ್ರಮ್ ಬೀಡನ್ನ ಹಾಕಿಬಿಟ್ಟು ಡ್ರಮ್ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಇದು ಲಾಕನ್ನು ಮಾಡಿದ್ದೀನಿ. ಡ್ರಮ್ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಪೂರ್ತಿ ಎಳೆಯುತ್ತಲ್ಲದೆ ಯು ಶೇಪ್, ಅಂದರೆ ಬೀಡನ್ನ ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೀಡ್ಸ್ ಎಲ್ಲಿದೆಯೋ ಈ ರೀತಿ ಕರೆಕ್ಟ್ ಆದಮೇಲೆ ಅಲ್ಲಿ ನೀಡಲ್ನ ಹಾಕಿ ಅದು ಕರೆಕ್ಟಾಗಿ ಬರುತ್ತೆ. ಸೊ ನಿಮಗೆ ಮೆಜರ್ಮೆಂಟ್ ಗೊತ್ತಿಲ್ಲ ಅಂದರೆ ಆ ಬೀಡನ್ನ ಈ ರೀತಿ ಕೆಳಗಡೆ ಈ ಥರ ಫೋಲ್ಡ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈ ಥರ ನೀಡಲ್ನ ಹಾಕಿಬಿಟ್ಟು ದಾರನ ತೆಗೆದ್ಮೇಲೆ 2ರಲ್ಲಿ ಒಂದು ಸತಿ ದಾರನ ಸೂಜಿನ ಪಾಸ್ ಮಾಡ್ಕೋಬೇಕಾಗುತ್ತೆ. ಮತ್ತು 2ರಲ್ಲಿ 1, ಈಗ ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, ಈಗ ಮತ್ತೆ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಕರೆಕ್ಟಾಗಿ ನಿಮಗೆ ಯು ಶೇಪ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ಬಿಟ್ಟು 4 ಚೈನ್ನ ಮಾಡಿಕೊಂಡು ಈ ಒಂದು 4 ಚೈನ್ ಏನಿದೆಯಲ್ವ, ಈಗ ನೀಡಲ್ ಮೇಲೆ ದಾರ ಏನು ತೊಗೊಳ್ದೇನೆ ಹಾಗೆ ಈ ಒಂದು ತ್ರಿಬಲ್ ಕ್ರೋಶದಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಒಂದು ಸ್ಮಾಲು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಈಗ 1 ಚೈನ್, 2 ಚೈನ್, 3 ಚೈನ್, 4 ಚೈನ ಹಾಕ್ಕೊಂಡಿದ್ದೀನಿ. ಮತ್ತು ಇದೇ 4 ಚೈನು ಇದ್ರ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬ ಏನು ಹಾಕಿದ್ವಲ್ವ ಅದೇ ಒಳಗಡೆ ನೀಡಲ್ನ ಹಾಕಿ ಮತ್ತು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊಂಡು, ಸೊ 2 ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿಯಾಗಿದೆ. ಸೊ ಇದೇ ರೀತಿ 2 ಪಿಕಾಟ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊಳ್ಳೋಣ. ಸೊ ಈ ರೀತಿ 1 ಟೈಮ್ ದಾರನ ಸುತ್ತಕೊಂಡು ಇದೇ ಒಂದು ತ್ರಿಬಲ್ ಕ್ರೋಶದಲ್ಲಿ ಹೋಗಿ ದಾರನ ಈ ರೀತಿ ತೊಗೊಂಡಾಗ, ಈಗ ನೋಡಿ ನೀಡಲ್ ಮೇಲೆ 3 ಬರಿ ದಾರ ಇದೆ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈ ರೀತಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಇದೇ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಮತ್ತು ಈಗ ನೀಡಲ್ ಮೇಲೆ 3 ಟೈಮ್ ದಾರ ಇದೆಯಲ್ಲ, ಈ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ 2 4 ಟೈಮ್ ಚೈನ ಮಾಡಿಕೊಂಡು ಪಿಕಾಟ್ ಹಾಕಿದ ಮೇಲೆ ಈಗ ನೋಡಿ ನಾನು 3 ಟೈಮ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದು ಬಂದು 4, 5, 6 6 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 2
ಸ್ಮಾಲ್ ಪಿಕಾಟ್ ಹಾಕಿದ್ದೀನಿ. ಆಮೇಲೆ ಹಾಫ್ ಡಬಲ್ ಕ್ರೋಶೆ 6 ಬರಿ ಮಾಡಿದ್ದೀನಿ. 6 ಟೈಮ್ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಈಗ ಕರೆಕ್ಟಾಗಿ ಪೂರ್ತಿ ಎಳೆಯುತ್ತಾ ಅಲ್ಲದೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ನೆಕ್ಸ್ಟು ಡ್ರಮ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಡ್ರಮ್ ಬೀಡ್ನ ಇದಕ್ಕೆ ಹಾಕಿ ಡ್ರಮ್ ಬೀಡ್ನ ಲಾಕ್ ಮಾಡಿ, ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಟೈಮ್ ದಾರನ ಸುತ್ತಕೊಂಡು ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಡು ಇಲ್ಲಿ ನೀಡಲ್ನ ಹಾಕಬೇಕಾಗುತ್ತೆ. ಸೊ ಪ್ರಾಕ್ಟೀಸ್ ಇರೋರಿಗೆ ಮೆಜರ್ಮೆಂಟ್ ತೊಗೊಂಡು ಹಾಕಬೇಕಂತ ಇಲ್ಲ, ಅಂಜಾದ್ಮೇಲೆ ಹಾಕ್ಕೊಂಡ್ಬಿಡ್ತಾರೆ. ಸೊ ಹೊಸ್ದಾಗಿ ಹಾಕೋರಾದರೆ ಸೊ ಈ ರೀತಿ ಮೆಜರ್ಮೆಂಟ್ನ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಈಸಿಯಾಗಿ ಆಗುತ್ತೆ. ಸೊ ಈ ರೀತಿ ತ್ರಿಬಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 4 ಚೈನ್, ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 4 ಚೈನ್ ಹಾಕಿದ ಮೇಲೆ ಇದೇ ಒಂದು 4 ಚೈನು ಈ ಒಂದು ತ್ರಿಬಲ್ ಕ್ರೋಶೆದಲ್ಲಿ ಹೋಗ್ಬಿಟ್ಟು ಲಾಕ್, ಮತ್ತು 4 ಚೈನ್, ಮತ್ತು ಇದ್ರ ಒಳಗಡೆ ಲಾಕ್. ಸೊ ಈ ರೀತಿ 2 ಟೈಮ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 3 ಟೈಮ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಹಾಕುವಂಥದ್ದು ಏನಿದೆಯಲ್ವ ಆ ಒಂದು ಶೇಪ್ ಅನ್ನೋದು ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಈ ರೀತಿ 2 ಪಿಕಾಟ್ನ ಹಾಕಿದ್ದೀನಿ ಅಷ್ಟೇ. ನೀವು 3 ಬೇಕಾದ್ರೆ ಹಾಕೋಬೋದು. ಈ ರೀತಿ 2 ಪಿಕಾಟ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಒಂದು ತ್ರಿಬಲ್ ಕ್ರೋಶೆದಲ್ಲಿ ಹೋಗಿ ಈಗ ಹಾಫ್ ಡಬಲ್ ಕ್ರೋಶೆ 6 ಟೈಮ್ ಹಾಫ್ ಡಬಲ್ ಕ್ರೋಶೆಯನ್ನು ಮಾಡ್ಕೋದು. ಸೊ 2 ಪಿಕಾಟ್ ಏನು ಹಾಕಿದ್ವಲ್ವ ಆ ಕೌಂಟ್ ತೊಗೊಳಂಗಿಲ್ಲ. ಸೊ ಆ ಕೌಂಟ್ ಆ 2 ಪಿಕಾಟ್ನ ಬಿಟ್ಬಿಟ್ಟೆ ನೀವು ಹಾಫ್ ಡಬಲ್ ಕ್ರೋಶೆ 6 ಟೈಮ್ ಮಾಡ್ಕೋಬೇಕಾಗತ್ತೆ. ಸೊ ಕೌಂಟ್ ಕರೆಕ್ಟಾಗಿ ಹಾಗೆ ಮಾಡಿ ಡಿಸೈನು ಚೆನ್ನಾಗಿ ಬರುತ್ತೆ. ಸೊ 6 ಟೈಮ್ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕನ್ನು ಹಾಕೊಂಡ್ಬಿಟ್ಟು ಈಗ ಕುಚ್ಚು ಕಟ್ಟೋದಕ್ಕೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಳ್ಳೋದು. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಒಂದು ಡ್ರಮ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಈ ಡಿಸೈನ್ಗೆ ಈ ರೀತಿ ಉದ್ದ ಇರೋಂಥ ಬೀಡ್ಸ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ರೌಂಡ್ ಶೇಪಲ್ಲಿ ಕೂಡ ನೀವು ಹಾಕೋಬೋದು, ಬಟ್ ಡಿಸೈನಿನ ಶೇಪ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ. ಅದು ಕೂಡ ಬೀಡ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಉದ್ದ ಬೀಡ್ಸಲ್ಲೂ ಕೂಡ ತುಂಬ ವೆರೈಟಿ ಬೀಡ್ಸ್ಗಳು ಸಿಗುತ್ತಾ ಇದೆ ಮಾರ್ಕೆಟಲ್ಲಿ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಡಿಸೈನಲ್ಲಿ ಬೀಡ್ಸ್ನ ತೊಗೊಂಡು ಡಿಸೈನ್ಗೆ ನೀವು ಹಾಕೋಬೋದು. ಇದೇ ಥರ ಬೀಡ್ಸ್ನ ತೊಗೊಂಡು ಟ್ರೈ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಿಮ್ಮೂರಲ್ಲಿ ಯಾವುದು ಸಿಗುತ್ತೆ, ನಿಮಗೆ ಯಾವುದು ಅನುಕೂಲ ಆಗಿದೆ ಆ ಒಂದು ಬೀಡ್ಸಿಂದ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಈಗ ಸೇಮ್ ಮತ್ತೆ 3 ಚೈನ್, 4 ಚೈನ್ನ ಹಾಕಿ ಒಳಗಡೆ ಲಾಕ್. ಸೊ ನೋಡ್ಬೋದು ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸು. ತುಂಬ ಹೆವಿ ಅಲ್ಲ, ತುಂಬ ಸಿಂಪಲ್ಲು ಆಗಿಲ್ಲ. ಸ್ವಲ್ಪ ರೆಗ್ಯುಲರ್ ಆಗಿ ಹಾಕೋರಿಗೆ ಡಿಫ್ರೆಂಟಾಗಿ ಹಾಕಿರಿ ಅಂತ ಕೇಳಿದಾಗ ಇದೇ ಥರ ನೀವು ಹಾಕ್ಕೊಳ್ಬೋದು. ಇದು ಒಂಥರ ಚೆನ್ನಾಗೇ ಬರುತ್ತೆ. ಸೊ 2 ಆರ್ಚ್ಗಳನ್ನ ಹಾಕಿಬಿಟ್ಟು ನಾನು ಕುಚ್ಚಿಗೆ ಪ್ಲೇಸ್ನ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 3 ಹಾಕಿ ಕೂಡ ನೀವು ಇದಕ್ಕೆ ಕುಚ್ಚು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೋಬೋದು. ಸೊ ಅದು ಕೂಡ ನಿಮ್ಮ ಐಡಿಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಇಷ್ಟದ ಪ್ರಕಾರ ನೀವು ನೋಡಿಕೊಂಡು ಚೇಂಜಸ್ನ ಮಾಡ್ಕೋಬೋದು. 1-2 ಆರ್ಚ್ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಹೇಳಿದ್ದು. ಸೊ ತುಂಬ ಲೆಂತಿಯಾಗಿ ವಿಡಿಯೋ ಮಾಡ ಅಂತ ಹೇಳ್ಬಿಟ್ಟು 2 ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೊಂದೆರಡು ಹಾಕ್ತೀನಿ, ಹಾಕಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡ್ಬೋದು ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಈ 4 ಚೈನಲ್ಲಿ ಕುಚ್ಚನ್ನ ಹಾಕ್ತೀನಿ. ಕುಚ್ಚು ಹಾಕಿಬಿಟ್ಟು ಫೈನಲ್ ಲುಕ್ಕು. ಸೊ ಸ್ಯಾರಿ ಫುಲ್ ಡಿಸೈನ್ ಹಾಕಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಈಸಿ, ತುಂಬ ಬೇಗನೆ ಕೂಡ ಹಾಕ್ಕೋಬೋದು. ಸೊ ಡಿಫ್ರೆಂಟಾಗಿ ಏನಾದರೂ ಬೇಕು ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಕಂಪ್ಲೀಟ್ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ.
ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಈ ಡಿಸೈನ್ನ ಮುಗಿಸ್ಬೋದು. ಒಂದು ಡಿಫ್ರೆಂಟ್ ಆಗಿ ಬಂದಿದೆ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಕ್ರಾಸಲ್ಲಿ ತುಂಬ ಡಿಸೈನ್ ಹಾಕಿರ್ತೀರ, ಸೊ ಒಮ್ಮೆ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾವು ಬೀಡ್ ಹಾಕಿದ ಮೇಲೆ ಏನು 2 ಪಿಕಾಟ್ ಏನು ಹಾಕಿದ್ವಲ್ವ, ಇಲ್ಲಿ ಕೂಡ ನೀವು ಕೌಂಟ್ ಜಾಸ್ತಿ ಮಾಡ್ಕೊಬೋದು. ಅಂದರೆ ಇನ್ನೂ ಒಂದು 2 ಎಕ್ಸ್ಟ್ರಾ ಹಾಕ್ಕೊಂಡು 2 ಹಾಕಿ ಆಮೇಲೆ ನೆಕ್ಸ್ಟ್ ಹಾಕಿರುವಂಥಕ್ಕೆ ಒಂದು ಬೀಡನ್ನ ಹಾಕಿಬಿಟ್ಟು ಕೂಡ ಪಿಕಾಟ್ನ ನೀವು ಜಾಸ್ತಿ ಮಾಡ್ಕೋಬೋದು. ಅದು ಕೂಡ ಒಂದು ಫ್ಲವರ್ ಥರ ಇಲ್ಲಿ ಕಾಣಿಸುತ್ತೆ. ಆಮೇಲೆ ಈ ರೀತಿ ಹಾಫ್ ಡಬಲ್ ಕ್ರೋಷನ್ನ ನೀವು ಹಾಕ್ಕೊಂಡ್ರೆ ಅದು ಕೂಡ ಲುಕ್ ವೈಸ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನನಗೆ ಈ ರೀತಿ ಐಡಿಯಾ ಬಂತು, ಹಂಗಾಗಿ ನಾನು ಈ ಥರ ಹಾಕಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಾಕಿರುವಂಥ ಡಿಸೈನು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಬೇಗ ಆಗುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಡಿಸೈನು. ಸೊ ಕ್ರಾಸಲ್ಲಿ ಈ ರೀತಿ ಒಂದು ಡಿಫ್ರೆಂಟಾಗಿ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು. ಕುಚ್ಚು ಬಂದು ಪಲ್ಲು ಕಲರ್ ಬಂದು 2 ಹಾಕಿದ್ದೀನಿ. ಸೊ ಬಾಡಿ ಕಲರು 1 ಕಲರು ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಕುಚ್ಚು ಬಂದು ನಿಮಗೆ ಇಷ್ಟ ಬೇಕಾದ್ರೆ ಕಟ್ಕೋಬೋದು. ಸೊ ಡಿಸೈನಿನ ಫೈನಲ್ ಲುಕ್ ನೋಡಿ ಈ ರೀತಿ ಬಂದಿದೆ. ಒಂದು ರೀತಿ ಕ್ರಾಸಲ್ಲಿ ಸೈಡಾಗಿ ಬೀಡ್ಸ್ ಅನ್ನೋದು ಬಂದಿದೆ ಅಂತಲೇ ಹೇಳ್ಬೋದು ಈ ಡಿಸೈನ್. ಹಾಗೆ ಹಾಕೋದು ಕೂಡ ತುಂಬಾ ಈಸಿ ಫ್ರೆಂಡ್ಸ್. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಆಯಿತು ಈ ಡಿಸೈನು ಅಂತ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300-350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಇರೋಕ್ಕಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಬೇಗನೆ ಆಗುತ್ತೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಸಿಂಪಲ್ಲಾಗಿ ಹಾಕಿರುವಂಥ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.